ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಗುರುಭ್ಯೋ ನಮಃ. ಮಧ್ವಿಜಯ ಪಾಠಕ್ಕೆ ಸುಸ್ವಾಗತ. ತ್ರೈಲೋಕ್ಯ ಗುರುಗಳಾಗಿರತಕ್ಕಂತಹ ಮುಖ್ಯ ಪ್ರಾಣದೇವರು ಭೀಮಸೇನನಾಗಿ ಮಾಡಿದ ಕಾರ್ಯವನ್ನು ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ಮಧ್ವಿಜಯದಲ್ಲಿ ನಿರೂಪಿಸ್ತಾ ಇದ್ದಾರೆ. ಕ್ರೋಧವಶರೆಂಬ ದಾನವರನ್ನು ಕೊಲ್ತಾನೆ ಭೀಮ. ಅವರು ಬರೀ ಸುಖಭೋಗದಲ್ಲಿ ಆಸಕ್ತರಾಗಿದ್ದರು, ಬಲಿಷ್ಠರು, ಕೆಂಪು ಕಣ್ಣುಳ್ಳವರಾಗಿದ್ದರು. ಗಂಧಮಾದನ ಪರ್ವತದಲ್ಲಿ ಆ ಕಡೆ ಈ ಕಡೆ ಅಲಿತಾ ಇದ್ದರು. ಅಂತಹ ಕ್ರೋಧವಶರೆಂಬ ದಾನವರನ್ನು ಭೀಮಸೇನ ದೇವರು ಸಂಹಾರ ಮಾಡಿದರು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಸೌ ಈ ಭೀಮಸೇನ ದೇವರು ಭೋಗಾಧಿಕಾಭೋಗವತಃ ಭೋಗಾಧಿಕ ಇಷ್ಟವಾದ ವಿಷಯ ಸುಖಗಳಿಂದ ಮತ್ತು ಶರೀರಗಳಿಂದ ಅಧಿಕರಾದ, ಆಭೋಗವತಃ ಬಲಾದಿಗಳಿಂದ ತುಂಬಿರುವ, ಅರುಣಾಕ್ಷಾನ್ ಕೆಂಪು ಕಣ್ಣುಗಳುಳ್ಳ, ಧರೇಂದ್ರೆ ಗಂಧಮಾದನ ಪರ್ವತದಲ್ಲಿ, ಇತಸ್ತತಃ ಅತ್ತ ಇತ್ತ, ಸಂಚಲತಃ ಸಂಚರಿಸುವ, ದ್ವಿಜಿಹ್ವಾನ್ ಮಾತ್ಸರ್ಯವುಳ್ಳ, ಎರಡು ನಾಲಿಗೆಗಳುಳ್ಳ, ಕಠೂನ್ ಕಠಿಣರಾಗಿರತಕ್ಕಂತಹ, ಮಣಿಮತ್ ಪುರೋಗಾನ್ ಮಣಿಮಂತನೇ ಮೊದಲಾಗಿರತಕ್ಕಂತಹ, ಬಹೂನ್ ಬಹಳ ಮಂದಿ, ಕ್ರೋಧವಶಾನ್ ಕ್ರೋಧವಶರೆಂಬ ದಾನವರನ್ನು ಜಘಾನ ಕೊಂದರು. ಅಸೌ ಈ ಭೀಮಸೇನ ದೇವರು ಭೋಗಾಧಿಕಾಭೋಗವತಃ ಇಷ್ಟವಾದ ವಿಷಯ ಸುಖಗಳಿಂದ ಮತ್ತು ಶರೀರಗಳಿಂದ ಅಧಿಕರಾಗಿರತಕ್ಕಂತಹ, ಆಭೋಗವತಃ ಬಲಾದಿಗಳಿಂದ ತುಂಬಿರುವ, ಅರುಣಾಕ್ಷಾನ್ ಕೆಂಪು ಕಣ್ಣುಗಳುಳ್ಳಂತಹ, ಧರೇಂದ್ರೆ ಗಂಧಮಾದನ ಪರ್ವತದಲ್ಲಿ, ಇತಸ್ತತಃ ಆ ಕಡೆ ಈ ಕಡೆ, ಸಂಚಲತಃ ಸಂಚರಿಸ್ತಾ ಇರತಕ್ಕಂತಹ, ದ್ವಿಜಿಹ್ವಾನ್ ಎರಡು ನಾಲಿಗೆಗಳುಳ್ಳ, ಮಾತ್ಸರ್ಯವುಳ್ಳ, ಕಟೂನ್ ಕಠಿಣರಾಗಿರತಕ್ಕಂತಹ, ಮಣಿಮತ್ ಪುರೋಗಾನ್ ಮಣಿಮಂತನೇ ಮೊದಲಾದ, ಬಹೂನ್ ಬಹಳ ಮಂದಿ, ಕ್ರೋಧವಶಾನ್ ಕ್ರೋಧವಶರೆಂಬ ದಾನವರನ್ನು ಜಘಾನ ಭೀಮಸೇನ ದೇವರು ಕೊಂದರು. ಪಾಂಡವರು ಹೀಗೆ ವನವಾಸ ಮಾಡ್ತಾ ಸಂಚಾರ ಮಾಡ್ತಾ ಬಂದಿದ್ದಾರೆ. ಪ್ರವಾಸಕ್ಕೆ ಹೋಗ್ತಾರೆ. ತಿರುಗಾಡ್ತಾ ವನವಾಸ ಮಾಡ್ತಾ ಇದ್ದಾರೆ. ಮುಂದೆ ಹೀಗೆ ಪ್ರವಾಸದಿಂದ ಗಂಗಾ ಮೂಲಕ್ಕೆ ಹೋಗ್ತಾರೆ. ಅಲ್ಲಿ ಅನೇಕ ಋಷಿಗಳು ಪಾಂಡವರನ್ನು ನೋಡ್ಲಿಕ್ಕೆ ಬರ್ತಾರೆ. ಇನ್ನು ಅಲ್ಲಿಂದ ಬೆಟ್ಟ ಹತ್ತುವುದು. ಮುಂದೆ ಬೆಟ್ಟ ಹತ್ತಿ ಹೋಗಬೇಕು. ಅದು ಬೆಟ್ಟ ಹತ್ತಿ ಹೋಗೋ ದಾರಿ ಆದ್ದರಿಂದ ಎಲ್ಲರನ್ನು ಕರ್ಕೊಂಡು ಹೋಗೋದು ಕಷ್ಟ. ದ್ರೌಪದಿಯನ್ನು ಉಳಿದ ಋಷಿಗಳನ್ನು ಅಲ್ಲೇ ಬಿಟ್ಟು ಹೋಗೋದು ಅಂತ ಧರ್ಮರಾಜ ನಿರ್ಧಾರ ಮಾಡ್ತಾನೆ. ದ್ರೌಪದಿ ಅಷ್ಟು ದೂರ ನಡೆಯೋದು ಕಷ್ಟ. ಆದ್ದರಿಂದ ದ್ರೌಪದಿ ನೋಡ್ಕೊಳ್ಳಿಕ್ಕೆ ಭೀಮಸೇನ ಮತ್ತು ಸಹದೇವ ಅಲ್ಲೇ ಇರಬೇಕು ಅಂತ ಹೇಳಿ ತಾನು ಬದರಿಗೆ ಹೋಗಿ ನರನಾರಾಯಣ ಆಶ್ರಮ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆ ಹರಿದ್ವಾರದಿಂದ ಬದರಿಯವರೆಗೂ ನಡ್ಕೊಂಡು ಹೋಗಬೇಕು. ಆ ಕಾಲದಲ್ಲಿ ಕಷ್ಟ ಇತ್ತು. ಋಷಿಗಳಿಗೆ ನಡಲಿಕ್ಕೆ ಏನು ಕಷ್ಟ ಇಲ್ಲ, ಅವ್ರು ಹೇಗೋ ನಡೀತಾರೆ. ದ್ರೌಪದಿಗೆ ಯಾವಾಗ ಕಷ್ಟ ಆಗತ್ತೆ ಆವಾಗ ನಾನು ಹೆಗಲಲ್ಲಿ ಹೊತ್ಕೊಂಡು ಹೋಗ್ತೀನಿ, ಯಾರ್ಯಾರು ಕಷ್ಟ ಆಗುತ್ತೆ ಅವ್ರನ್ನ ಹೊತ್ಕೊಂಡು ಹೋಗ್ತೀನಿ ಅಂತಾನೆ ಭೀಮ. ಅಂತೂ ಭೀಮನ ಮಾತನ್ನು ಕೇಳಿ ಧರ್ಮರಾಜನ ಸಂತೋಷವಾಗತ್ತೆ. ಆಯಿತು ಎಲ್ಲರೂ ಹೋಗೋಣ ಅಂತ ಹೊರಡ್ತಾರೆ. ಬಹಳ ದುರ್ಗಮವಾಗಿರ್ತಕ್ಕಂತಹ ದಾರಿ. ನೀನು ನಮ್ಮನ್ನೆಲ್ಲ ಹೊತ್ಕೊಂಡು ಹೋಗ್ತಕ್ಕಂಥ ಪ್ರಸಂಗ ಬರ್ತದೆ. ಆಹಾರ ಸಿಗದೆ ಉಪವಾಸ ಇರತಕ್ಕಂಥ ಪ್ರಸಂಗ ಬರ್ಬೋದು.
ಅಂತೆಲ್ಲ ಹೇಳ್ತಾನೆ. ಆದರೂ ಭೀಮಸೇನ್ ದೇವರು ವಾಯುದೇವರವರು, ಕ್ಷುತ್ಪಿಪಾಸ ನಿಯಾಮಕರು. ಅವರಿಗೇನು ಹಸಿವೆ ನೀರಡಿಕೆ ಏನೂ ಆಗೋದಿಲ್ಲ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಭಾರವಾಗಲಿ ಎಲ್ಲರನ್ನೂ ಹೊತ್ಕೊಂಡು ಹೋಗ್ತಾರೆ. 14 ಲೋಕಗಳನ್ನೇ ಧಾರಣ ಮಾಡಿದ್ದಾರೆ ಅಂತ ಹೇಳುತ್ತೆ ಉಪನಿಷತ್ತು. ನಾವು ತಿಂದಂಥ ಆಹಾರವನ್ನು ಜೀರ್ಣ ಆಗಿ ಹಸಿವೆ ಆಗುವಂತೆ ಮಾಡ್ತಕ್ಕಂಥವರು ಅವರೇ. ಈಗ ಅಷ್ಟು ದೂರ ಹತ್ತಿ ಹೋಗಬೇಕು, ಉಪವಾಸ ಹೋಗಬೇಕು. ದಾರಿಯಲ್ಲಿ ಆಹಾರ ಸಿಗುವುದಿಲ್ಲ, ಉಪವಾಸ ಹೋಗಬೇಕು. ಅಂತೂ ಹೀಗೇ ಹೋಗ್ತಾ ಹೋಗ್ತಾ ಗಂಧಮಾದನ ಪರ್ವತವನ್ನು ಪ್ರವೇಶ ಮಾಡಬೇಕು. ಅಷ್ಟೊತ್ತಿಗೆ ಒಂದು ಘಟ ನಡೆಯುತ್ತೆ. ಭೀಕರವಾಗಿರ್ತಕ್ಕಂತಹ ಸುಂಟರ್ ಗಾಳಿ ಬೀಸತ್ತೆ. ಹಿಮಾಲಯದ ಎತ್ತರದಲ್ಲಿ ಕಲ್ಲು ಮಳೆ ಶುರು ಆಗತ್ತೆ. ಒಬ್ಬೊಬ್ಬರು ಒಂದೊಂದು ಕಡೆ ಚದುರು ಹೋಗಿಬಿಡ್ತಾರೆ. ಏನೂ ಕಾಣಿಸೋದಿಲ್ಲ, ಯಾರ ಮಾತು ಯಾರಿಗೂ ಕೇಳಿಸೋದಿಲ್ಲ, ಬರೀ ಧೂಳು, ಭಯಾನಕವಾಗಿರ್ತಕ್ಕಂತಹ ಬಿರುಗಾಳಿ. ಯಾರ್ಯಾರು ಎಲ್ಲೆಲ್ಲಿ ನಿಂತ್ಕೊಳ್ಬೇಕಲ್ಲಿ ನಿಂತ್ಕೊಂಡ್ಬಿಟ್ರು. ಸುತ್ತಲೂ ಕತ್ಲೆ. ಭೀಮಸೇನ್ ದೇವರು ದ್ರೌಪದಿಯನ್ನು ಸುಭದ್ರವಾದ ಒಂದು ಮರದ ಬುಡದಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಧರ್ಮರಾಜ ಬೇಡ ಅಂತಂದಿದ್ದ, ಆದರೂ ಕರ್ಕೊಂಡು ಬಂದವನಲ್ವಾ, ಹಾಗಾಗಿ ದ್ರೌಪದಿಯ ರಕ್ಷಣೆ ಮಾಡುವ ಜವಾಬ್ದಾರಿ ಅವನಿಗಿದೆ. ಹೀಗೆ ಸ್ವಲ್ಪ ಕಾಲ ಮಳೆ ಸುರಿಯಿತು. ಮಳೆ ಸುರಿದ ಮುಂದೆ ಈ ಮಳೆ ನಿಲ್ತದೋ ಇಲ್ಲೋ, ಮುಂದೆ ನಾವೆಲ್ಲ ಒಟ್ಟಾಗ್ತೇವೆ ಇಲ್ಲೋ ಅಂತ ಹೆದರ್ಕೊಂಡಿದ್ರು. ಅಂತೂ ಎಲ್ಲರೂ ಒಟ್ಟಿಗೆ ಸೇರಿ ಗಂಧಮಾದನ ಪರ್ವತ ಏರಿದರು. ಭೀಮಸೇನ್ ದೇವರು ಎಲ್ಲರನ್ನೂ ಪಾರ ಮಾಡಿದರು. ಯಾರಿಗೂ ಏನೂ ಆಗಲಿಲ್ಲ. ಮುಂದೆ ದ್ರೌಪದಿಗೆ ತುಂಬ ಆಯಾಸವಾಗಿದೆ, ತುಂಬ ಕಷ್ಟಪಟ್ಟಿದ್ದಾಳೆ. ಆ ಬಿರುಗಾಳಿ ಬೇರೆ, ಅದರಿಂದ ತುಂಬ ಆಯಾಸವಾಗಿದೆ. ಪುರುಷರ ಹಾಗೆ ಕಠಿಣವಾದ ಶರೀರವಲ್ಲ, ಆಹಾರ ಬೇರೆ ಇಲ್ಲ. ಮೂರ್ಛೆ ಬಂದು ಬಿದ್ದುಬಿಡ್ತಾಳೆ. ಧರ್ಮರಾಜನಿಗೆ ಕಂಗಾಲು. ನಕುಲ ಸಹದೇವರು ಕಾಲು ತಿಕ್ತಾರೆ. ಋಷಿಗಳೆಲ್ಲ ಗಾಳಿ ಹಾಕಿದರು. ಆಗ ಧರ್ಮರಾಜ ಹೇಳ್ತಾನೆ, ನಿನ್ನನ್ನು ನಕುಲ ಸಹದೇವರನ್ನು, ರಾಜಪುತ್ರಿ ದ್ರೌಪದಿಯನ್ನು ಎತ್ಕೊಂಡು ಹೋಗ್ತೀನಿ, ನನಗೇನು ಆಯಾಸವಿಲ್ಲ, ನಿನ್ನನ್ನು ಗಾಬರಿ ಆಗಬೇಡ ಅಂತ ಭೀಮಸೇನ್ ದೇವರು ಸಮಾಧಾನ ಮಾಡ್ತಾರೆ. ಆಗ ಯುಧಿಷ್ಠಿರ ಹೇಳ್ತಾನೆ, ಇಷ್ಟೊತ್ತು ನೀನು ಹೊತ್ಕೊಂಡು ಬಂದಿದ್ದೀಯಾ, ಈಗ ನೀನು ಬೇಡ, ನಿನ್ನ ಮಗ ಘಟೋತ್ಕಚನ ಕರಿ, ಅವ ದ್ರೌಪದಿನ ಎತ್ಕೊಂಡು ಹೋಗ್ತಾನೆ. ಅಂದಾಗ ಭೀಮ ರಾಕ್ಷಸನನ್ನು ಸ್ಮರಿಸ್ತಾನೆ. ತಕ್ಷಣ ಘಟೋತ್ಕಚ ಬಂದ. ನಿನ್ನ ತಾಯಿಗೆ ಆಯಾಸವಾಗಿದೆ, ನೀನು ಹೇಗೋ ಆಕಾಶದಲ್ಲಿ ಹೋಗ್ತಕ್ಕಂಥವನು, ದ್ರೌಪದಿಯನ್ನು ಆಕಾಶದಲ್ಲಿ ಹೊತ್ಕೊಂಡು ನಮ್ಮೊಂದಿಗೆ ಹಕ್ಕಿ ಹಾಗೆ ಬಾ, ನಾವು ಕೆಳಗಡೆ ಬರ್ತೇವೆ, ನಾವು ನಡೆದುಕೊಂಡು ಹೋಗುವ ವೇಗಕ್ಕೆ ಸರಿಯಾಗಿ ನೀನು ಮೇಲೆ ಹೋಗ್ತಾ ಇರಬೇಕು ಅಂತ ಹೇಳಿದ. ಘಟೋತ್ಕಚ ಅವನು ಒಬ್ಬರೇ ಬಂದಿರಲಿಲ್ಲ, ಪರಿವಾರ ಸಮೇತ ಬಂದಿದ್ದ. ನೀವ್ಯಾರು ನಡೆದು ಬೇಡ, ನಾವೇ ಕೊಂಡೊಯ್ತೇವೆ ಅಂತ ಘಟೋತ್ಕಚ ಅಂದ. ಅಂತೂ ಘಟೋತ್ಕಚನ ಸಹಾಯದಿಂದ ಗಂಧಮಾದನ ಪರ್ವತ ಹತ್ತಿ ಆಶ್ರಮಕ್ಕೆ ಹೋದರು. ಯಾವ ತೊಂದರೆ ಇಲ್ಲದೆ ಗಂಧಮಾದನದಲ್ಲಿ 6 ದಿನಗಳ ಕಾಲ ಕಳೆದಿದ್ದಾರೆ ಪಾಂಡವರು. ಇಷ್ಟು ಘಟನೆ ನಡೆಯಿತು. ಮುಂದೆ 7ನೇ ದಿವಸ ಮತ್ತೊಂದು ಘಟನೆ ನಡೆಯುತ್ತೆ. ಅಲ್ಲಿ ವಾಸವಾಗಿದ್ದಾರೆ ಗಂಧಮಾದನ ಆಶ್ರಮದಲ್ಲಿ. ಒಂದು ಹೂ ಗಾಳಿಯಲ್ಲಿ ಹಾರಿ ಬರ್ತದೆ. ಹಾರಿ ಬಂದು ದ್ರೌಪದಿಯ ಹತ್ತಿರ ಬಂದು ಬೀಳುತ್ತೆ. ಅದು ಸೌಗಂಧಿಕಾ ಕುಸುಮ ಅಂತ, ಬಹಳ ಪರಿಮಳ ಇರತಕ್ಕಂಥ ಹೂವು. ಅದಕ್ಕೆ ಇನ್ನೊಂದು ಹೆಸರು ಕಲ್ಹಾರ ಹೂ ಅಂತ. ದೊಡ್ಡ ಜಾತಿಯ ಕಮಲ ಅದು. ನಾನು ಧರ್ಮರಾಜನಿಗೆ ಇದನ್ನು ಕೊಡಬೇಕು. ಆದ್ದರಿಂದ ಆ ಹೂವಿನ ಬೀಜವನ್ನು ತೆಗೆದುಕೊಂಡು ಬಾ ಅಂತ ದ್ರೌಪದಿ ಭೀಮನಿಗೆ ಹೇಳ್ತಾಳೆ. ತಕ್ಷಣ ಭೀಮ ಆಯಿತು ಅಂತ ಹೊರಟ.
ಏಕಾಕಿಯಾಗಿ ಬಿಲ್ಲು ಬಾಣ ಹಿಡ್ಕೊಂಡು ಹೊರಟ ಆ ಹೂ ತರಲಿಕ್ಕೋಸ್ಕರವಾಗಿ. ಈ ಧರ್ಮರಾಜನಿಗೂ ಭಾಳ ಕಷ್ಟಪಟ್ಟು ಬಂದಿದ್ದಾರೆ. ಭೀಮನ ಒಂದು ಪ್ರತಾಪದಿಂದಲೇ ಅವರು ಬಂದು ಇವತ್ತಿಲ್ಲಿ ವಾಸವಾಗಿರೋದು ಗಂಧಮಾದನದಲ್ಲಿ. ಈ ಭೀಮ ಇನ್ನೆಲ್ಲಾದರೂ ಹೋಗಿಬಿಟ್ರೆ ಕಷ್ಟ, ದುರ್ಗಮವಾಗಿರ್ತಕ್ಕಂತಹ ಪರ್ವತ ಶ್ರೇಣಿ, ಇವನು ಬೇರೆ ಅಲ್ಲಿಗೆ ಹೂ ತರಲಿಕ್ಕೆ ಅಂತ ಹೊರಟ್ರೆ ಏನಾದರೂ ಆದರೆ ಅಂತ ಭಯ ಅವನಿಗೆ. ಇಷ್ಟಾಗಿ ಆ ಪರ್ವತ ಶ್ರೇಣಿ ತುಂಬ ದುರ್ಗಮ, ಅಲ್ಲಿಂದ ಯಾರಿಗೂ ಹೋಗ್ಲಿಕ್ಕಾಗಲ್ಲ, ಆ ಗಿಡ ಕಿತ್ತು ತರಲಿಕ್ಕೂ ಆಗೋದಿಲ್ಲ. ಎಷ್ಟೋ ಜನ ಆ ಹೂವನ್ನು ತರಲಿಕ್ಕೆ ಹೋಗಿ ಬಹಳ ಮಂದಿ ಸತ್ತದ್ದು ಇದೆ, ಯಾರಿಗೂ ತರಲಿಕ್ಕಾಗಿಲ್ಲ. ಭೀಮಸೇನೊಬ್ಬನೇ ಆ ಹೂವನ್ನು ಕಿತ್ತೊಂಬರ್ತಾನೆ. ಅವನಿಗೇನು ಆಯಾಸ ಆಗಲಿಲ್ಲ, ಹೆದರಿಕೆ ಆಗಲಿಲ್ಲ. ಆ ಹೂವನ್ನು ತರುವುದು ಅಷ್ಟು ಸುಲಭ ಇಲ್ಲ. ಅದೇನೋ ಗಾಳಿಯಲ್ಲಿ ಒಂದು ಹೂ ಹಾರಿ ಬಂತು, ಅದು ಗರುಡನ ರೆಕ್ಕೆಯಿಂದ ಹಾರಿ ಬಂದಂಥ ಹೂ. ಅಲ್ಲಿ ಹೋಗಿ ತರಲಿಕ್ಕೆ ಎಷ್ಟೋ ಜನ ಪ್ರಯತ್ನ ಮಾಡಿದ್ದಾರೆ, ಆಗಿಲ್ಲ. ಇವನಿಗೇನು ಹೆದರಿಕೆ ಆಗಲಿಲ್ಲ, ವಾಯುಪುತ್ರ ಅಲ್ವಾ, ಮಾತರಿಶ್ವ ಇವನು. ಆಕಾಶದಲ್ಲಿ ಗಾಳಿ ಹಾಗೆ ವೇಗವಾಗಿ ಚಲಿಸ್ತಕ್ಕಂಥವನು, ಅವನಿಗೇನು ತೊಂದರೆ. ಅಂತಹ ಭೀಮ ಆ ಹೂವನ್ನು ಅರಸ್ಕೊಂಡು ಹೋಗ್ತಾನೆ. ಆ ಸೌಗಂಧಿಕ ಪುಷ್ಪವನ್ನು ತರಬೇಕಂತ ಹೋಗ್ತಾನೆ. ಅಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿದ್ದಾರೆ. ಅದು ಒಂದು ಕುಬೇರನ ಕ್ರೀಡಾಸ್ಥಾನ. ಆ ಸೌಗಂಧಿಕ ಸರೋವರಕ್ಕೆ ಬರ್ತಾನೆ. ಆ ಜಲಾಶಯದ ವರ್ಣನೆಯನ್ನು ಮಹಾಭಾರತ ಮಾಡುತ್ತೆ. ಅಲ್ಲಿ ಸೌಗಂಧಿಕ ಪುಷ್ಪ ಇದೆ. ಆ ಒಂದು ಜಲಾಶಯ ಅದು ಕುಬೇರನ ಕ್ರೀಡಾಸ್ಥಾನ. ಸುಂದರವಾಗಿರ್ತಕ್ಕಂತಹ ಉದ್ಯಾನ ಇದೆ. ಅದರ ರಕ್ಷಣೆಗೆ ಲಕ್ಷ ಲಕ್ಷ ರಾಕ್ಷಸರನ್ನ ಇಟ್ಟಿದ್ದಾನೆ ಕುಬೇರ. ಅವರ ಗುಂಪಿಗೆ ಕ್ರೋಧವಶರು ಅಂತ ಹೆಸರು. ಕ್ರೋಧವಶರು ಅಂದರೆ ಕಾರಣವಿಲ್ಲದೆ ಸಿಟ್ಟಿಗೆ ಹೇಳುವವರು ಅಂತ. ಕಾರಣವಿಲ್ಲದೆ ಸಿಟ್ಟಿಗೆ ಹೇಳ್ತಕ್ಕಂಥವ್ರನ್ನ ಕ್ರೋಧವಶರ ರಾಕ್ಷಸರು ಅಂತ ಹೇಳ್ಬೋದು. ಅವ್ರಿಗೆ ಆ ಕಾರಣದಾಗೆ ಆ ಹೆಸರು ಬಂದದ್ದು. ಅವರಿಗೆ ಕಾರಣದಿಂದ ಸಿಟ್ಟು ಮಾಡ್ಕೊಳ್ತಕ್ಕಂಥವ್ರು ಕ್ರೋಧವಶರು. ಎಲ್ಲರ ಕೈಯಲ್ಲಿಯೂ ನಾನಾ ವಿಧವಾಗಿರ್ತಕ್ಕಂಥ ಆಯುಧಗಳು. ನೋಡ್ತಾ ಇದ್ದಾರೆ, ಭೀಮ ಬಂದು ನಿಂತ್ಕೊಂಡಿದ್ದಾನೆ. ಅಂದರು, ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ನಿಂತ್ಕೊಂಡಿದ್ದೇವೆ ನಾವು, ನಮ್ಮನ್ನು ಅಲಕ್ಷ್ಯ ಮಾಡಿ ನಿಂತಿದ್ದಾನಲ್ಲ ಈ ತೇಜಸ್ವಿ, ಯಾರಪ್ಪ ನೀನು? ನಮ್ಮ ಅನುಮತಿ ಇಲ್ಲದೆ ನೀನು ಬಂದಿದೆಯಲ್ಲ. ಇದು ಕುಬೇರನ ಉದ್ಯಾನ, ಅವನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಉದ್ಯಾನ. ಆದ್ದರಿಂದ ನೀನು ಹೊರಟು ಹೋಗು. ಮನುಷ್ಯರು ಬರದ ಜಾಗ ಇದು. ಮನುಷ್ಯರು ಬರದ ಈ ಜಾಗಕ್ಕೆ ನೀನು ಹೇಗೋ ನಮ್ಮೆಲ್ಲರ ಕಣ್ಣು ತಪ್ಪಿಸಿ ಬಂದಿದ್ದೀಯಾ, ನಮಗೆ ಆಶ್ಚರ್ಯವಾಗ್ತಾ ಇದೆ ಅಂದಾಗ ಭೀಮ ಅಂದ, ನಾನು ಭೀಮಸೇನ, ನಮ್ಮಣ್ಣ ಧರ್ಮರಾಜ. ನಾನು ಬಂದದ್ದು ನನ್ನ ಹೆಂಡತಿಗೆ ಸೌಗಂಧಿಕ ಪುಷ್ಪವನ್ನು ಕೊಂಡೊಯ್ಲಿಕ್ಕೆ ಬಂದಿದ್ದೇನೆ. ಅವಳಿಗೆ ನಾನು ಹಾಗೆ ಮಾತು ಕೊಟ್ಟಿದ್ದೇನೆ ಅಂದ. ಅವರಂದರು, ನೀನು ಇಲ್ಲಿಗೆ ಬಂದದ್ದೇ ತಪ್ಪು. ಈ ಸರೋವರದ ನೀರಿಗೆ ಇಳಿಯುವ ಹಾಗೇ ಇಲ್ಲ. ಅಪ್ಪಿತಪ್ಪಿಯೂ ಈ ಸೌಗಂಧಿಕ ಪುಷ್ಪದ ಮೇಲೆ ಕಣ್ಣು ಹಾಕುವ ಹಾಗೂ ಇಲ್ಲ. ನೀನು ಕುಬೇರ್ನಲ್ಲಿ ಅನುಮತಿ ಪಡೆದಿದ್ದರೆ ನಾವು ಬಿಡ್ತಾ ಇದ್ದೆವು, ಇಲ್ಲದೇ ಇದ್ದರೆ ನಿನಗೆ ನೀರು ಕೊಡಲಿಕ್ಕೆ ಕೂಡ ಬಿಡೋದಿಲ್ಲ ಅಂದಾಗ ಭೀಮ ಹೇಳ್ತಾನೆ, ಅವನೇ ಇಲ್ಲಿಗೆ ಬೇಕಾದರೆ ಬರಲಿ, ನಾನು ಅವನ ಹತ್ರ ಹೋಗಿ ಅನುಮತಿ ತೆಗೆದುಕೊಳ್ಳೋದಲ್ಲ. ಅವನೇ ಬೇಕಾದರೆ ಇಲ್ಲಿಗೆ ಬರಲಿ, ಆಗಲೂ ಕೂಡ ಅವನ ಅನುಮತಿ ಕೊಡೋ ಪ್ರಶ್ನೆ ಇಲ್ಲ. ಈ ಜಾಗ ಕುಬೇರ್ನದ್ದು ಅಂತ ಆದದ್ದು ಯಾವಾಗ? ಇದು ಕಾಡು, ಪರ್ವತದ ಮಧ್ಯೆ ನಿರ್ಮಿತವಾಗಿರ್ತಕ್ಕಂಥ ಸರೋವರ. ಇದು ಕುಬೇರ ಮನೆಯ ತೋಟ ಅಲ್ಲ. ಇದು ಹಿಮಾಲಯ ಪರ್ವತದಲ್ಲಿ ಪ್ರಕೃತಿ ನಿರ್ಮಿತವಾಗಿರ್ತಕ್ಕಂತಹ ಒಂದು ಹೂದೋಟ. ಯಾರ ಅನುಮತಿ ಯಾಕೆ ಬೇಕು ಇದಕ್ಕೆ? ಭಗವಂತ ನಿರ್ಮಾಣ ಮಾಡಿದ್ದು. ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯನಿಗೂ ಇದರ ಸೌಂದರ್ಯವನ್ನು ಸವಿಯುವ ಹಕ್ಕುಂಟು. ಇದನ್ನು ಸವಿಯಬಹುದಾಗಿರ್ತಕ್ಕಂತಹ ಪ್ರಾಣಿಗಳಲ್ಲಿ ನಿಮ್ಮ ಕುಬೇರನೊಬ್ಬ ಆಗಿರ್ಬೋದು. ಎಲ್ಲರಿಗೂ ಹಕ್ಕು ಇದೆ, ಎಲ್ಲರಿಗೂ ಸೇರಿರುವಂಥದ್ದು. ಇದು ಕುಬೇರನ ಸ್ವತ್ತಲ್ಲ ಅಂತ ಹೇಳಿ
ಅವರ ಮಾತನ್ನು ಲೆಕ್ಕಿಸದೆ ಭೀಮ ನೀರಿಗೆ ಇಳಿದೇ ಬಿಡ್ತಾನೆ. ಸುತ್ತುಗಟ್ಟಿದ್ರೆಲ್ಲ ಅವರು 3,000 ಬಿಲಿಯ ಇದ್ದಾರೆ, ಅವರು ಅಷ್ಟು ಜನ ಇದ್ದಾರೆ, ಅವರೆಲ್ಲ ಸುತ್ತುಗಟ್ಟಿದರು. ಬಹಳ ಘೋರವಾದ ಹೋರಾಟ. ಆದರೆ ಅಷ್ಟಿದ್ದು ಅವರಿಗೆ ಎದುರಿಸ್ಲಿಕ್ಕೆ ಆಗಲಿಲ್ಲ, ಭೀಮನನ್ನು ಎದುರಿಸ್ಲಿಕ್ಕೆ ಆಗಲಿಲ್ಲ, ಓಡಿ ಹೋದರು. ಕುಬೇರನಿಗೆ ದೂರು ಕೊಟ್ಟರು. ಭೀಮಸೇನ ದೇವರಿಗೆ ಏನೂ ಆಗಲಿಲ್ಲ. ಅವರಿಗೆ ಯಾವ ಶಸ್ತ್ರ ಬೇಡ, ಯಾವ ನೆರವು ಬೇಡ. ಶತ್ರು ಸಂಹಾರ ಮಾಡಲಿಕ್ಕೆ ಯಾರ ಸಹಾಯವೂ ಬೇಡ. ಯಾಕೆಂದರೆ ಅವರು ಯಾವತ್ತೂ ಅಸತ್ಯದ ದಾರಿಯಲ್ಲಿ ನಡೆದವರಲ್ಲ, ಅಧರ್ಮವನ್ನು ಸ್ಪರ್ಶ ಮಾಡಿದವರಲ್ಲ. ಶುದ್ಧೇ ಭಾಗವತೆ ಧರ್ಮೇ ನಿರತೋಸೌ ವೃಕೋದರಃ. ಶುದ್ಧ ಧರ್ಮದಲ್ಲಿ ಇದ್ದಂಥವರು ಭೀಮಸೇನ ದೇವರು. ಸತ್ಯೇಚ ಧರ್ಮೇಚ ರಥಃ. ಅಂತಹ ಭೀಮಸೇನ ದೇವರಿಗೆ ಯಾರ ಸಹಾಯವೂ ಬೇಡ. ಭಯಂಕರ ಯುದ್ಧ ಆಯಿತು. ಆ ಕ್ರೋಧವಶರಾಗಿರ್ತಕ್ಕಂತಹ ರಾಕ್ಷಸರನ್ನೆಲ್ಲ ಭೀಮ ಸಂಹಾರ ಮಾಡಿದ್ದಾನೆ. ಅಳೆದು ಉಳಿದವರು ಇರ್ತಾರಲ್ಲ ಯಾರೋ ಒಬ್ಬರು, ಅಂಥವರು ಹೋಗಿ ದೂರು ಕೊಟ್ಟರು. ಒಬ್ಬ ಭಯಂಕರ ಮನುಷ್ಯ ಬಂದಿದ್ದಾನೆ, ಪಾಂಡುವಿನ ಮಗ ಅಂತೆ, ಭೀಮ ಅಂತೆ. ಅವ ಸರೋವರದ ಸೌಗಂಧಿಕಾ ಪುಷ್ಪವನ್ನು ಕೊಂಡೊಯ್ತಾ ಇದ್ದಾನೆ ಅಂತ ಹೋಗಿ ವರದಿ ಕೊಟ್ಟರು. ಗಾಬರಿಯಾಗಿದ್ದಾರೆ. ಕೋಟಿ ಕೋಟಿ ಕ್ರೋಧವಶ ಸಂಹಾರ ಆಗಿ ಹೋಗಿದೆ. ಈಗ ಉಳಿದವರು ಹೋಗಿ ವರದಿ ಕೊಟ್ಟರು. ಇವ ಆರಾಮಾಗಿ ಸರೋವರಕ್ಕೆ ಇಳಿದು ಸ್ನಾನ ಮಾಡಿ ನೀರು ಕುಡಿದು ತನ್ನ ಮನಸ್ಸಿಗೆ ಸಾಕನಿಷ್ಟುವಷ್ಟು ಹೂ ಕಿತ್ತಿದ. ಅದನ್ನೇ ದೂರು ಕೊಟ್ಟರು ಇವರು, ತುಂಬ ಹೂವನ್ನು ಕಿತ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಕುಬೇರಂದ, ಭೀಮಸೇನನ ಬೇಕಾದ ಹೂವನ್ನು ಕೊಡ್ಕೊಂಡು ಹೋಗ್ಲಿ ಬಿಡು, ನಿಮ್ದೇನು ಹೋಯಿತು? ದ್ರೌಪದಿಗೋಸ್ಕರ ತೆಗೆದುಕೊಂಡು ಹೋಗ್ತಾ ಇದ್ದಾನೆ, ಎಷ್ಟು ಬೇಕಾದರೂ ಕೊಂಡೊಯ್ಯಲಿ, ಸುಮ್ಮನಿರಿ ಅಂದ ಕುಬೇರ. ಈ ಕಡೆ ಭೀಮ ಹೋದವನು ಪತ್ತೆ ಇಲ್ಲ. ಇಲ್ಲಿ ಹೋದ ಇವನು? ಧರ್ಮರಾಜ ಹುಡುಕಾಡಿದ, ಘಟೋತ್ಕಚ ಹುಡುಕಾಡಿದ, ಎಲ್ಲೂ ಭೀಮ ಕಾಣಿಸ್ತಾ ಇಲ್ಲ. ಉತ್ಪಾತಗಳಾಗ್ತಾ ಇವೆ, ಬಿರುಗಾಳಿ ಬೀಸ್ತಾ ಇದೆ, ಆದರೂ ಈ ಗಾಳಿಯ ಮಗನ ಸುದ್ದಿ ಇಲ್ಲ. ದ್ರೌಪದಿ ಹೇಳಿದ್ಲು, ಸೌಗಂಧಿಕಾ ಪುಷ್ಪ ತರಲಿಕ್ಕೆ ಹೋಗಿದ್ದಾನೆ ಅಂತ. ಧರ್ಮರಾಜನಿಗೆ ಹೇಳೇ ಇಲ್ಲ ಅವನು, ದ್ರೌಪದಿ ಹೇಳಿದಂತೂ ಹೊರಟೇ ಬಿಟ್ಟಿದ್ದಾನೆ. ಇಷ್ಟೆಲ್ಲ ಹೂ ತರುವ ನೆಪದಲ್ಲಿ ಇಷ್ಟೆಲ್ಲ ರಾಕ್ಷಸ ಸಂಹಾರ ಆಯಿತು. ದ್ರೌಪದಿಗೆ ಗೊತ್ತಿದೆ, ಅವಳು ಸಾಕ್ಷಾತ್ ಭಾರತೀ ದೇವಿ, ಅವಳು ಭಗವಂತನ ಸಂಕಲ್ಪ ಗೊತ್ತಿದೆ ಅವಳಿಗೆ. ಈಗ ಗಂಧಮಾದನ ಪರ್ವತದಲ್ಲಿದ್ದಂತಹ ಕ್ರೋಧವಶರೆಂಬ ರಾಕ್ಷಸರ ಸಂಹಾರ ಆಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ಸೌಗಂಧಿಕಾ ಪುಷ್ಪ ಬೇಕು ಅನ್ನೋದು ನಿಮಿತ್ತ ಅಷ್ಟೇ. ಹಾಗಾಗಿ ಯಾರಿಗೂ ಹೇಳದೆ ದ್ರೌಪದಿ ಕಳಿಸ್ಕೊಟ್ಟಿದ್ದಾಳೆ. ಭೀಮ ಹೋಗಿದ್ದಾನೆ. ಈ ಕ್ರೋಧವಶರ ಸಂಹಾರ ಆಯಿತು. ಅವರ ಮುಖಂಡ ಅವ ಮಣಿಮಂತ, ಇವರೆಲ್ಲ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ. ವಾಯುದೇವರ ಕಣ್ಣಿಗೆ ಎಲ್ಲರೂ ಕಾಣಿಸ್ತಾರೆ. ಯಾಕಂದರೆ ಈ ಪರಮಾಣು ಪ್ರದೇಶದಲ್ಲಿ ಅನಂತ ಜೀವಜಾತಗಳಿವೆ. ಅದು ಹರಿವಾಯುಗಳಿಗೆ ಮಾತ್ರ ಕಾಣಿಸುವಂಥದ್ದು, ನಮಗೆಲ್ಲ ಗೊತ್ತಾಗೋದಿಲ್ಲ. ಈ ಕ್ರೋಧವಶದ ಸಂಹಾರ ಭೀಮಸೇನ ದೇವರು ಮಾಡಿರ್ತಕ್ಕಂತಹ ದೊಡ್ಡ ಕೆಲಸ ಇದು. ಅದು ಆಗಬೇಕಾಗಿದೆ. ಆ ನಿಮಿತ್ತವಾಗಿ ದ್ರೌಪದಿ ಆ ಪುಷ್ಪವನ್ನು ಕೇಳಿದ್ದಾಳೆ ಹೊರತು ಆ ಪುಷ್ಪದಿಂದ ಭಾರತೀ ದೇವಿಯರಿಗೇನು ಆಗಬೇಕಾಗಿಲ್ಲ. ಅಂತಹ ಪದ್ಮತ್ರಯ ಅಷ್ಟು ಕ್ರೋಧವಶರನ್ನು ಭೀಮ ಸಂಹಾರ ಮಾಡಿದ. ಮಹಾಭಾರತ ಯುದ್ಧದಲ್ಲಿ ಮುಂದೆ 18 ಅಕ್ಷೋಹಿಣಿ ಸೈನ್ಯದಲ್ಲಿ 11 ಕೌರವರದು, 7 ಪಾಂಡವರದು. ಆ 11ರಲ್ಲಿ 6 ಅಕ್ಷೋಹಿಣಿ ಸೈನ್ಯವನ್ನು ಭೀಮನೊಬ್ಬನೇ ಕೊಂದದ್ದು. ಇಂತಹ
ಭೀಮಸೇನ ದೇವರು ಆ ಮಣಿಮಂತನೊಂದಿಗೆ ಹೋರಾಟ ಮಾಡತಕ್ಕಂತಹ ಪ್ರಸಂಗ ಬರುತ್ತೆ. ಮಣಿಮಂತನಿಗೂ ಭೀಮಸೇನಿಗೂ ಯುದ್ಧ ಆಗತ್ತೆ. ಈ ಘಟೋತ್ಕಚ ಕರ್ಕೊಂಬಂದಿದ್ದಾನೆ ಇವ್ರನ್ನೆಲ್ಲ ಅದರ ಹತ್ತಿರಕ್ಕೆ, ಕುಬೇರನ ಉದ್ಯಾನದ ಹತ್ತಿರಕ್ಕೆ. ಘಟೋತ್ಕಚ ಹೊರಟೇ ಬಿಟ್ಟ ಧರ್ಮರಾಜ. ಭೀಮಸೇನ ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಎಲ್ಲ ಬಂದು ನೋಡ್ತಾ ಇದ್ದಾರೆ. ಭೀಮ ಆ ಶತ್ರುವನ್ನು ನಿಗ್ರಹ ಮಾಡಿ ಆನಂದ ಪಡ್ತಾ ಇದ್ದಾನೆ. ಹತ್ತಿರ ಬಂದ, ನಿನಗೇನಾದ ನಮ್ಮ ಗತಿ ಏನು? ಇದು ಕುಬೇರನ ರಕ್ಷಣೆಯಿದೆ, ಈ ಯಕ್ಷರಾಕ್ಷರನ್ನು ಯಾಕೆ ಕೊಂದೆ ನೀನು? ಈ ಹೂ ಯಾಕೆ ಕಿತ್ತು ತಂದೆ? ಇದು ದೇವತಾ ಅಪರಾಧ ಅಂತ ಹೇಳ್ತಾನೆ. ಆಮೇಲೆ ಕೆಲವರು ಭೀಮನಿಂದ ತಪ್ಪಿಸ್ಕೊಂಡವರು ಕೆಲವರು ಕುಬೇರನ ಹತ್ರ ಹೇಳ್ತಾರೆ, ನಿನ್ನ ಉದ್ಯಾನದ ರಕ್ಷಣೆಗೋಸ್ಕರ ಯಾರು ನೇಮ ಮಾಡಿದ್ದಿ? ಅವರ ಹೆಣವಾಗಿ ಬಿದ್ದಿದ್ದಾರೆ, ನಾವೇವೋ ಕಣ್ಣು ತಪ್ಪಿಸ್ಕೊಂಡು ಓಡಿ ಬಂದಿವಿ. ನಿನ್ನ ಸ್ನೇಹಿತ ಗಳಸ್ಯ ಕಂಠಸ್ಯ ಅಂತಾರಲ್ಲ, ಅಂತಹ ಸ್ನೇಹಿತನಾಗಿರ್ತಕ್ಕಂತಹ ಮಣಿಮಂತನನ್ನು ಕೊಂದು ಬಿಟ್ಟಿದ್ದಾನೆ ಭೀಮಸೇನ. ಇನ್ಯಾರು ಈ ಉದ್ಯಾನ ರಕ್ಷಣೆ ಮಾಡುವವರು? ನೀನು ಈ ಜಾಗದ ಒಡೆಯ ಅಂತೆಲ್ಲ ಹೇಳಿದಾಗ ಕುಬೇರ ಭೀಮಸೇನೊಂದಿಗೆ ಹೋರಾಡಲಿಕ್ಕೆ ಬರ್ತಾನೆ. ಕುಬೇರ ಬಂದದನ್ನು ನೋಡಿ, ಓ ನೀನು ಈ ಜಾಗದ ಒಡೆಯ, ಏನೋ ನನ್ನ ತಮ್ಮ ತಪ್ಪು ಮಾಡಿದ್ದಾನೆ ಅಂತ ಧರ್ಮರಾಜ ನಮಸ್ಕಾರ ಮಾಡ್ತಾನೆ. ಅಷ್ಟೊತ್ತಿಗೆ ಕುಬೇರ ಭೀಮನ ನೋಡ್ತಾನೆ. ಈ ಭೀಮ ಆ ಎಲ್ಲ ಹೂಗಳನ್ನು ಮೂಟೆಗಟ್ಟಲೆ ಹೂಗಳನ್ನು ತುಂಬಿಸ್ಕೊಂಡಿದ್ದಾನೆ. ಅವನನ್ನು ನೋಡಿ ಕೂಡಲೇ ಕುಬೇರನಿಗೆ ಸಂತೋಷವಾಯಿತು. ಧರ್ಮರಾಜ, ನೀನು ಭೀಮಸೇನ ಮೇಲೆ ಕೋಪಗೊಳ್ಬೇಡ, ಅಸಮಾಧಾನ ಹೊಂದಬೇಡ. ಈ ಕ್ರೋಧವಶರು ಸಾಯಬೇಕೆನ್ನುವುದು ಕಾಲಪುರುಷನ ಸಂಕಲ್ಪ. ಆ ನಿಮಿತ್ತದಿಂದ ನಿನ್ನ ತಮ್ಮ ಮನುಷ್ಯ ರೂಪದಿಂದಲೇ ಈ ರಾಕ್ಷಸರನ್ನು ಕೊಂದಿದ್ದಾನೆ. ಅದು ಭಗವಂತನ ಸಂಕಲ್ಪ, ಅದಿವತ್ತು ನೆರವೇರಿದೆ. ನಮಗೆ ಗೊತ್ತಿತ್ತು ಭೀಮಸೇನ ಇಲ್ಲಿಗೆ ಬರ್ತಾನೆ, ಅವ ಇವರನ್ನು ಕೊಲ್ತಾನೆ ಅಂತ ಕುಬೇರ ಹೇಳ್ತಾನೆ. ನೀವು ಎಷ್ಟು ಸಮಯ ಬೇಕಾದ್ರೆ ಗಂಧಮಾದನ ಪರ್ವತದಲ್ಲಿರ್ರಿ, ಇದು ನನ್ನ ರಕ್ಷಣೆಯಲ್ಲಿರ್ತಕ್ಕಂಥದ್ದು, ನಿಮಗೆ ಯಾವ ಅಪಾಯ ಇಲ್ಲ, ನಿರ್ಭಯರಾಗಿ ಇರೀರಿ. ನೀವಿಲ್ಲಿರ್ತಕ್ಕಂತಹ ರಾಕ್ಷಸನ ಕೊಂದದ್ದು ಸಂತೋಷವಾಗಿದೆ. ಲೋಕದೃಷ್ಟಿಯಿಂದ ದ್ರೌಪದಿ ತನಗೆ ಯಾವ ಹೂ ಬೇಕಂತ ಹೇಳಿದ್ದಾಳೆ. ಆದರೆ ಕೃಷ್ಣನ ಸಂಕಲ್ಪ ಏನು? ಭೀಮನಿಂದ ಇವರ ಸಂಹಾರ ಆಗಬೇಕಾಗಿದೆ, ಅದು ಆಗಿದೆ. ಆದ್ದರಿಂದ ಕೃಷ್ಣನ ಸಂಕಲ್ಪದಂತೆಯೇ ಭೀಮ ಮಾಡಿದ್ದಾನೆ. ಅಂತಹ ಭೀಮನ ಈ ಕಾರ್ಯದಿಂದ ಸಂತೋಷವಾಗಿದೆ. ಇದಕ್ಕೊಂದು ಕಾರಣ ಇದೆ. ನನಗೆ ಒಂದು ಋಷಿಶಾಪ ಇದೆ. ಆ ಋಷಿಶಾಪಕ್ಕೆ ಒಳಗಾಗಿದ್ದೆ. ಅಗಸ್ತ್ಯ ಮಹರ್ಷಿಗಳು ಕೋಪದಿಂದ ನನಗೆ ಶಾಪ ಕೊಟ್ಟಿದ್ದರು, ನಾನು ಮಾಡಿದ ಒಂದು ಅಪರಾಧಕ್ಕೆ. ಆ ಶಾಪದ ಬಿಡುಗಡೆ ಇವತ್ತು ಭೀಮಸೇನಿಂದ ಆಗಿದೆ ಅಂತ ಕುಬೇರ ಹೇಳಿದ. ಧರ್ಮರಾಜನಿಗೆ ಆಶ್ಚರ್ಯ. ಭೀಮಸೇನನ್ನು ನೋಡಿದ ಕೂಡಲೇ ಆ ಶಾಪ ಹೇಗೆ ವಿಮೋಚನೆ ಆಯಿತು ಅಂದಾಗ ಕುಬೇರ ಹೇಳ್ತಾನೆ, ಹಿಂದೆ ನಾನು ಮಣಿಮಂತ ತುಂಬ ಆತ್ಮೀಯ ಗೆಳೆಯರು. ಒಮ್ಮೆ ಆಕಾಶ ಮಾರ್ಗದಲ್ಲಿ ಆ ಮಣಿಮಂತನೊಟ್ಟಿಗೆ ನಾನು ಹೋಗ್ತಾ ಇದ್ದೆ. ಅಗಸ್ತ್ಯ ಆಶ್ರಮದ ಮೇಲೆ ನಾವು ಹೋಗ್ತಾ ಇದ್ದೀವಿ. ಈ ಮಣಿಮಂತ ಏನು ಮಾಡಿದ, ಅಗಸ್ತ್ಯ ಆಶ್ರಮದ ಮೇಲುಗಡೆ ಉಗುಳಿಬಿಟ್ಟ. ಆ ಉಗುಳಿದ್ದು ಅಗಸ್ತ್ಯರ ಮೈ ಮೇಲೆ ಬಿತ್ತು. ಅಗಸ್ತ್ಯರು ಧ್ಯಾನದಲ್ಲಿ ಕೂತ್ಕೊಂಡಿದ್ರು, ಧ್ಯಾನ ಮಾಡ್ತಾ ಇದ್ರು. ತಮ್ಮ ಧ್ಯಾನದಷ್ಟನ್ನು ನೋಡಿದರು ಯಾರು ಅಂತ ಗೊತ್ತಾಯ್ತು ಅವರಿಗೆ, ಮಣಿಮಂತ ಉಗುಳಿದ್ದು ಅಂತ. ಆ ಮಣಿಮಂತ ಪರಿವಾರ ಸಹಿತನಾಗಿ ಮನುಷ್ಯನಿಂದ ನಾಶವಾಗಲಿ ಅಂತ ಅಗಸ್ತ್ಯರು ಶಾಪ ಕೊಟ್ಟರು ಅವನಿಗೆ. ಈ ಮಣಿಮಂತ ಪರಿವಾರ ಸಮೇತನಾಗಿ ಒಬ್ಬ ಮನುಷ್ಯನಿಂದ ನಾಶವಾಗಲಿ ಅಂತ. ಕುಬೇರನು ಕೂಡ ದುಃಖದಿಂದ ತತ್ತರಿಸಿ ಹೋಗಲಿ ಅಂತ ಶಾಪ ಕೊಟ್ಟ. ಕುಬೇರ ಕೇಳಿಸ್ಕೊಂಡ,
ತುಂಬ ದುಃಖ ಆಯ್ತು ಅವನಿಗೆ. ಮಣಿಮಂತೇನೋ ಸಾಯ್ತಾನೆ, ಸಾಯಲಿ, ನಾನ್ಯಾಕೆ ದುಃಖ ಪಡಬೇಕು? ಮಣಿಮಂತ ಉಗುಳಿದವ, ಅವ ಮಾಡಿದ ಅಪರಾಧಕ್ಕೆ ಅವ ಆ ಶಿಕ್ಷೆ ಅನುಭವಿಸ್ತಾನೆ. ಅದಕ್ಕೆ ಕಾಲಿಡೋದು ಕೇಳ್ಕೊಂಡ, ನನ್ನ ಮೇಲೆ ಕೋಪಿಸ್ಕೊಳ್ಬೇಡಿ ಎಂದ. ಆಗ ಅಗಸ್ತ್ಯರಂದರು, ಮಣಿಮಂತ ಮೊದಲಾದವರನ್ನು ನಾಶ ಮಾಡಿದ ಮನುಷ್ಯನನ್ನು ನೀನು ಯಾವಾಗ ನೋಡ್ತೀಯೋ ಅವನ ದರ್ಶನ ಮಾತ್ರದಿಂದ ನಿನ್ನ ಶಾಪ ವಿಮೋಚನೆ ಆಗತ್ತೆ ಅಂತ ಹೇಳಿದ್ರಂತೆ. ಹಾಗಾಗಿ ಅಗಸ್ತ್ಯ ಶಾಪದಿಂದ ನಾನು ಕಷ್ಟಪಡ್ತಾ ಇದ್ದೆ ನೋಡಿ. ತಾಮಸ ಆವೇಶದಿಂದ ನಾನು ಯುದ್ಧ ಮಾಡಲಿಕ್ಕೆ ಬಂದಿದ್ದೆ ಭೀಮನೊಂದಿಗೆ. ಆ ತಾಮಸ ಆವೇಶದಿಂದ ನಿನ್ನ ಜೊತೆ ಯುದ್ಧ ಮಾಡಲಿಕ್ಕೆ ನಾನು ಬಂದಿದ್ದೆ. ಆದರೆ ನಿನ್ನನ್ನು ನೋಡಿದ ಕೂಡಲೇ ನಿನ್ನೊಂದಿಗೆ ಹೋರಾಡಬೇಕು ಎಂಬ ಆ ಆವೇಶ ಎಲ್ಲ ಹೊರಟು ಹೋಯಿತು. ನಾನು ಶುದ್ಧನಾಗಿದ್ದೇನೆ, ನನಗೆ ಶಾಪ ವಿಮೋಚನೆ ಆಗಿದೆ ನಿನ್ನ ದರ್ಶನದಿಂದ ಅಂತ ಭೀಮಸೇನ ದೇವರಿಗೆ ಕುಬೇರ ಹೇಳ್ತಾನೆ. ಇಷ್ಟೆಲ್ಲ ಮಾತುಕತೆ ಆಗತ್ತೆ. ಹೀಗೆ ಆ ಕ್ರೋಧವಶರು, ಅವರೆಲ್ಲರ ಮುಖ್ಯಸ್ಥನಾಗಿರ್ತಕ್ಕಂತಹ ಮಣಿಮಂತ, ಇವರೆಲ್ಲರ ಸಂಹಾರವನ್ನು ಭೀಮಸೇನ ದೇವರು ಮಾಡಿದ ವಿಚಾರ ಆ ವನವಾಸ ಪ್ರಸಂಗದಲ್ಲಿ ಗಂಧಮಾದನ ಗಿರಿಯಲ್ಲಿ, ಗಂಧಮಾದನ ಆಶ್ರಮದಲ್ಲಿ ಏನು ನಡೀತು ಆ ವಿಚಾರವನ್ನು ಸಂಕ್ಷಿಪ್ತವಾಗಿ ನಾರಾಯಣ ಪಂಡಿತಾಚಾರ್ಯರು ಕ್ರೋಧವಶಾಂಜಘಾನ ಎಂಬ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ವಿಚಾರ ನಡೆದಿರುವಂಥದ್ದು ಪಾಂಡವರ ವನವಾಸಕ್ಕೆ ಹೊರಟ ಮೇಲೆ 6 ವರ್ಷಗಳ ಒಳಗೆ ನಡೆದಿರತಕ್ಕಂತಹ ಘಟನೆಗಳಿವೆಲ್ಲ. ಇಷ್ಟೆಲ್ಲ ಘಟನೆಗಳನ್ನು ಇಲ್ಲಿ ಕ್ರೋಧವಶಾಂಜಘಾನ, ಕ್ರೋಧವಶರೆಂಬ ದೈತ್ಯರನ್ನು ಭೀಮಸೇನ ದೇವರು ಕೊಂದರು ಅಂತ ಹೇಳೋ ಮೂಲಕವಾಗಿ ಆ ಕ್ರೋಧವಶರು ಯಾರು, ಅವರ ಮುಖ್ಯಸ್ಥನಾಗಿರ್ತಕ್ಕಂತಹ ಮಣಿಮಂತ, ಆ ಮಣಿಮಂತನೇ ಮೊದಲಾದ 3 ಪದ್ಮಕ ಸಂಖ್ಯೆಯಲ್ಲಿರ್ತಕ್ಕಂತಹ ಕೋಟಿ ಕೋಟಿ ದಾನವರನ್ನು ಭೀಮಸೇನ ಸಂಹಾರ ಮಾಡ್ತಾನೆ. ಅವರೆಲ್ಲ ಈ ಗಂಧಮಾದನ ಪರ್ವತವನ್ನು, ಆ ಒಂದು ಉದ್ಯಾನವನ್ನು ಕಾಯ್ತಾ ಇದ್ದರು. ಅವರ ಸಂಹಾರ ಆಗಿ ಯಾವಾಗ ಭೀಮಸೇನ ದರ್ಶನವಾಗುತ್ತೆ ಆಗ ಕುಬೇರನ ಶಾಪ ವಿಮೋಚನೆ ಆಗುತ್ತೆ. ಹೀಗೆ ದ್ರೌಪದಿಯ ಅಪೇಕ್ಷೆ ಗಂಧಮಾದನ ಪುಷ್ಪ, ಸೌಗಂಧಿಕಾ ಪುಷ್ಪ ಬೇಕು ಅಂತಲ್ಲ, ಆ ಸೌಗಂಧಿಕಾ ಪುಷ್ಪವನ್ನು ಬಯಸುವ ನೆಪದಲ್ಲಿ ಕ್ರೋಧವಶರೆಂಬ ದೈತ್ಯರ ಸಂಹಾರ ಆಗಬೇಕು, ಮತ್ತು ಕುಬೇರನ ಶಾಪ ವಿಮೋಚನೆ ಆಗಬೇಕು. ಈ ಒಂದು ಭಗವಂತನ ಸಂಕಲ್ಪ, ಕೃಷ್ಣನ ಸಂಕಲ್ಪ ಏನಿದೆ, ಆ ಕೃಷ್ಣನ ಸಂಕಲ್ಪ, ಆ ಸಂಕಲ್ಪದಂತೆ ಈ ಸೌಗಂಧಿಕಾ ಪುಷ್ಪವನ್ನು ತೆಗೆದುಕೊಂಡು ಬಾ ಅಂತ ಹೇಳೋ ಮೂಲಕವಾಗಿ ವಾಯುದೇವರ ಮೂಲಕ ಭಾರತೀ ದೇವಿಯರು ಇಷ್ಟೊಂದು ದಾನವರ ಸಂಹಾರವನ್ನು ಮಾಡಿಸಿ ಆ ಕುಬೇರನನ್ನು ಉದ್ಧಾರ ಮಾಡಿಸಿದ್ದಾಳೆ. ಅಂತಹ ಒಂದು ಪ್ರಸಂಗ ಗಂಧಮಾದನ ಪರ್ವತದಲ್ಲಿ ನಡೆದಿರುವಂಥದ್ದು. ಅಂತಹ ವಿಚಾರವನ್ನು ಇಲ್ಲಿ ಬಹೂನ್ ದ್ವಿಜಿಹ್ವಾನ್ ಮಣಿಮತ್ಪುರೋಗಾನ್ ಅಸೌಕಟೂನ್ ಕ್ರೋಧವಶಾಂಜಘಾನ. ಮಣಿಮತ್ಪುರೋಗಾನ್, ಮಣಿಮಂತನೇ ಮೊದಲಾಗಿರತಕ್ಕಂತಹ ಕಟೂನ್, ಕ್ರೂರಿಗಳಾಗಿರ್ತಕ್ಕಂತಹ ಕ್ರೋಧವಶರು, ಎಷ್ಟು ಬಹೂನ್, ಕೋಟಿ ಕೋಟಿ ಸಂಖ್ಯಾಕರಾಗಿರ್ತಕ್ಕಂತಹ 3 ಪದ್ಮಕ ಸಂಖ್ಯಾಕರಾಗಿರ್ತಕ್ಕಂತಹ ಈ ದಾನವರನ್ನು ಭೀಮಸೇನ ದೇವರು ಕೊಂದರು ಎಂಬುದನ್ನು ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಮ್ಮೆ ಪದಾರ್ಥ ಹೇಳಿಬಿಡ್ತೇನೆ. ಅಸೌ, ಈ ಭೀಮಸೇನ ದೇವರು ಭೋಗಾಧಿಕ ಭೋಗವತಾನ್ ಭೋಗವತಃ ಭೋಗಾಧಿಕ, ಇಷ್ಟವಾದ ವಿಷಯ ಸುಖಗಳಿಂದ ಶರೀರಗಳಿಂದ ಅಧಿಕರಾಗಿರತಕ್ಕಂತಹ, ಅಭೋಗವತಃ ಬಲಾದಿಗಳಿಂದ ತುಂಬಿರುವ, ಅರುಣಾಕ್ಷಾನ್ ಕೆಂಪು ಕಣ್ಣುಗಳುಳ್ಳ, ಧರೇಂದ್ರೆ ಗಂಧಮಾದನ ಪರ್ವತದಲ್ಲಿ ಇತಸ್ತತಃ ಅತ್ತ ಇತ್ತ ಸಂಚರತಃ ಸಂಚರಿಸ್ತಾ ಇರತಕ್ಕಂತಹ, ದ್ವಿಜಿಹ್ವಾನ್ ಮಾತ್ಸರ್ಯವುಳ್ಳ, 2 ನಾಲಿಗೆಗಳುಳ್ಳ, ಕಟೂನ್ ಕಠಿಣರಾದ, ಮಣಿಮತ್ಪುರೋಗಾನ್ ಮಣಿಮಂತನೇ ಮೊದಲಾದ, ಬಹೂನ್ ಬಹಳ ಮಂದಿ ಕ್ರೋಧವಶಾನ್ ಕ್ರೋಧವಶೆಂಬ ದಾನವರನ್ನು ಜಘಾನ ಭೀಮಸೇನ ದೇವರು ಕೊಂದರು. ಇಷ್ಟು ಈ ಶ್ಲೋಕದ ಅರ್ಥ ಅಂತ ಹೇಳ್ತಾ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.